ಇನ್ನು ಸಂಸತ್ ಮೇಲೆ ಉಗ್ರ ದಾಳಿ ಪ್ರಕರಣ ಕುರಿತಂತೆ ಉಗ್ರರ ತೀವ್ರ ವಿಚಾರಣೆ ನಡೆಸ್ತಾ ಇದೆ. ಇದರ ಜೊತೆಗೆ ಇವತ್ತು ಸಂಜೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದು ಉನ್ನತ ಮಟ್ಟದ ಸಭೆಯನ್ನು ಕರೆದಿದ್ದಾರೆ. ಈ ಉನ್ನತ ಮಟ್ಟದ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಇವತ್ತು ಸಂಜೆ ನಡೀತಾ ಇರುವಂತಹ ಸಭೆ ಇದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿದೆ. ಕೇಂದ್ರ ಗೃಹ ಸಚಿವಾಲಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಿದ್ದಾರೆ ಅಮಿತ್ ಶಾ ಅವರು. ಭದ್ರತಾ ಲೋಪ ಕುರಿತು ಅಮಿತ್ ಶಾ ಚರ್ಚೆಯನ್ನು ನಡೆಸಲಿದ್ದಾರೆ. ಸಂಸತ್ ಮೇಲೆ ಉಗ್ರ ಗ್ಯಾಂಗ್ ದಾಳಿ ಪ್ರಕರಣ ಕುರಿತಂತೆ ಇಂದು ಸಂಜೆ ಉನ್ನತ ಮಟ್ಟದ ಸಭೆಯನ್ನು ಕರೆದಿದ್ದಾರೆ ಅಮಿತ್ ಶಾ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಈ ಸಭೆಯನ್ನ ನಡೆಸಲಾಗುತ್ತೆ. ಈ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯದ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಭದ್ರತಾ ಲೋಪ ಕುರಿತು ಅಮಿತ್ ಶಾ ಈ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ. ಹೇಗಾಯಿತು, ಅವ್ರನ್ನ ಒಳಗಡೆ ಬಿಟ್ಟವರು ಯಾರು, ಆ ಸಂದರ್ಭದಲ್ಲಿ ಅಧಿಕಾರಿಗಳು ಯಾರಿದ್ರು, ಆ ಸಂದರ್ಭದಲ್ಲಿ ಅವ್ರನ್ನ ಸರಿಯಾಗಿ ಚೆಕ್ ಮಾಡಿದ್ರಾ, ಅಲ್ಲಿ ಏನು ಲೋಪದೋಷ ಆಯಿತು, ಇವೆಲ್ಲ ಕುರಿತಂತೆ ಚರ್ಚೆಯನ್ನ ನಡೆಸಲಿದ್ದಾರೆ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು. ಇದಕ್ಕೆ ಕಾರಣ ಏನು, ಎಲ್ಲ ಕುರಿತಂತೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ದೆಹಲಿ ಪೊಲೀಸರು ಕೂಡ ಮನೋರಂಜನ ವಿಚಾರಣೆ ನಡೆಸ್ತಾ ಇದ್ದಾರೆ. ಅವರು ಕುಟುಂಬಸ್ಥರನ್ನು ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ, ತೀವ್ರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದ್ರ ಜೊತೆ ಇನ್ನಿಷ್ಟು ಮಾಹಿತಿಗಳು ಕೂಡ ನಿನ್ನೆ ಅಷ್ಟೇ ಬಹಿರಂಗ ಆಗಿರುವಂಥದ್ದು. ಬೇರೆ ಬೇರೆ ಆತನಿಗೆ ಸಂಬಂಧಪಟ್ಟಂಥ ಕಾಂಟ್ಯಾಕ್ಟ್ ಇರುವಂಥ ಕೆಲವೊಂದು ಆತನ ಫ್ರೆಂಡ್ಸ್ಗಳನ್ನು ಕೂಡ ವಶಕ್ಕೆ ಪಡೆದು ದೆಹಲಿ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆತನಿಗೆ ಎಲ್ಲೆಲ್ಲಿ ಲಿಂಕ್ ಉಂಟು, ಯಾರ್ಯಾರ ಜೊತೆ ಲಿಂಕ್ ಉಂಟು, ಹಣ ಹೇಗೆ ವರ್ಗಾವಣೆ ಮಾಡ್ತಾ ಇದ್ದ, ಎಲ್ಲ ವ್ಯವಹಾರ ವಹಿವಾಟನ್ನು ಕೂಡ ಈ ಚರ್ಚೆಯಲ್ಲಿ ನಡೆಸಲಿದ್ದಾರೆ. ಆತನ ಮೇಲೆ ಕ್ರಮವೂ ಕೂಡ ಆಗ್ತಾ ಇದೆ.